ಹಲೋ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ವಿಡಿಯೋ ನೋಡಿದಿರಲ್ಲ, ಈ ಒಂದು ವಿಡಿಯೋಗೆ ನಿಮ್ಮ ಫೋಟೋ ಹಾಕ್ಕೊಂಡು ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ಅದು ಈಸಿಯಾಗಿ. ಅದು ವಿಡಿಯೋ ಬಂದುಬಿಟ್ಟು ಈ ಒಂದು ಅಲರ್ಟ್ ಮೆಷಿನ್ ಕಾಣಿಸ್ತಿಲ್ಲ, ಈ ಒಂದು ಅಲರ್ಟ್ ಮೆಷಿನಲ್ಲಿ ವಿಡಿಯೋ ಮಾಡ್ಕೊಳ್ಬೋದು. ಅದೇ ಥರ ನೀವು ಫೋಟೋನ ಕ್ರಿಯೇಟ್ ಮಾಡ್ಕೊಳ್ಳೋದು ಯಾವ ಥರ ಅಂತ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಸಪೋರ್ಟ್ ಇರಲಿ. ಹಾಗೆ ನಮ್ಮ ಚಾನಲನ್ನು ಯಾರಾದರೂ ಹೊಸಬರು ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಅಲರ್ಟ್ ಮೆಷಿನ್ ಓಪನ್ ಮಾಡ್ಕೊಳ್ಳಿ. ಈ ಥರ ಇಂಟರ್ಫೇಸ್ ಓಪನ್ ಆದ ತಕ್ಷಣದಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಓಕೆ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಾನು ನಿಮಗೆ ಕೈಮಾಸ್ಟರ್ ಲೋಗೋ ಕೊಟ್ಟಿರ್ತೀನಿ. ಆ ಲೋಗೋ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ. ಇವಾಗ ನೋಡಿ, ಈ ಕೈಮಾಸ್ಟರ್ ಲೋಗೋ ಮೇಲೆ ಓಕೆ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ 3 ಲೈನು, ಕೆಳಗಡೆ 4 ಲೈನ್ ಕಾಣುತ್ತೆ. ಸೆಂಟ್ರಲ್ಲಿ ಕಾಣಿಸ್ತಾರೆ ನಿಮಗೆ ಕಲರ್ ಮತ್ತು ಫಿಲ್ ಅಂತ. ಫಸ್ಟ್ನೇದಾಗಿ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಸ್ಟಾರ್ ಕಾಣಿಸುತ್ತೆ. ಹಾಗೆ ನಿಮ್ಮ ಫೋಟೋದಲ್ಲಿರೋ ಇದು ಕೈಮಾಸ್ಟರ್ ಹೋಗಿರೋ ನಂಬರನ್ನು ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಫೋಟೋ ಸೆಲೆಕ್ಟ್ ಮಾಡ್ಕೋಬೇಕು. ಫೋಟೋ ಬಂದುಬಿಟ್ಟು ನಾನು ಇಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಈ ಥರ ಬಾಳವಣ್ಣನ ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ. ಈ ಥರ ಇಲ್ಲಿ ಒಂದು ಫೋಟೋ ಆ್ಯಡ್ ಆಯಿತಾ ನೋಡಿದಾರಲ್ಲ. ಸೊ ಆ್ಯಡ್ ಆಯಿತು, ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಯಿತು. ಮುಂದೆ ಸ್ವೈಪ್ ಮಾಡಿ. ಇಲ್ಲೊಂದು ಫೋಟೋ ಇದೆ. ಸೊ ಇದು ಕೈಮಾಸ್ಟರ್ ಲೋಗೋ ಏನೈತಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ಮತ್ತೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೀವು ಅಂದ್ಕೊಳ್ಬೋದು ಪ್ರತಿಯೊಂದು ವಿಡಿಯೋದಲ್ಲಿ ವಾಯ್ಸ್ ರೆಕಾರ್ಡ್ ಮಾಡ್ಕೊತ ಬರೀ ರೀಪ್ಲೇಸ್ ಮಾಡ್ಕೊಳ್ಳೋದು ಹೇಳ್ತಾ ಇದ್ದಾರೆ ಅಂತೇಳಿ. ನೋಡಿ ಫ್ರೆಂಡ್ಸ್, ಕೆಲವೊಬ್ಬರು ಹೊಸಬರು ನೋಡ್ತಾ ಇರ್ತಾರೆ, ಅದಕ್ಕೋಸ್ಕರ ಇವಾಗ ಅವರಿಗೆ ಅರ್ಥ ಆಗೋಲ್ಲ. ಅದಕ್ಕೋಸ್ಕರ ಪ್ರತಿಯೊಂದು ವಿಡಿಯೋದಲ್ಲಿ ವಾಯ್ಸ್ ರೆಕಾರ್ಡು ಹೇಳಿದ್ರೆ ನಿಮಗೆ ವಿಡಿಯೋನೂ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗೆ ಇನ್ನೊಬ್ಬರು ಹೊಸಬರು ನೋಡೋರು ಅವ್ರಿಗೆ ಸತ್ಯಂಗೆ ಎಲ್ಲ ಗೊತ್ತಾಗುತ್ತೆ ಡೀಟೇಲ್ ಆಗಿ. ಅದಕ್ಕೋಸ್ಕರ ನೋಡಿದ್ರಲ್ಲ. ಸೊ ಈ ಥರ ಇವಾಗೆಲ್ಲ ನಿಮಗೆ ಫೋಟೋ ಗೀಟೋ ಎಲ್ಲ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಯಿತು. ಸೊ ನಿಮ್ಮ ಹತ್ರ ಏನಾದರೂ ಗರ್ಲ್ಸ್ ಫೋಟೋ ಇದ್ದರೆ ನಿಮಗೆ ಚೆನ್ನಾಗಿ ಅನಿಸಲ್ಲಪ್ಪ ಅಂದ್ರೆ ಅದನ್ನು ಚೇಂಜಸ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ಗರ್ಲ್ಸ್ ಫೋಟೋನು ಚೇಂಜ್ ಮಾಡ್ಕೊತೀನಿ ನೋಡಿ. ನಿಮಗೆ ಯಾವ ಫೋಟೋ ಚೆನ್ನಾಗಿ ಅನಿಸುತ್ತೆ ಆ ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಈ ಥರ ನೋಡಿದ್ರಲ್ಲ, ಈ ಥರ ಇಲ್ಲಿ ಕೂಡ ಅಷ್ಟೇ. ನಿಮ್ಗೆ ಯಾವ ಫೋಟೋ ಗರ್ಲ್ಸ್ ಫೋಟೋ ನಿಮ್ಗೆ ಯಾವುದು ತುಂಬ ಚೆನ್ನಾಗಿ ಅನ್ನಿಸ್ತೋ ಅವ್ರನ್ನ ಆ ಫೋಟೋ ನೀವು ಆ್ಯಡ್ ಮಾಡಿಕೊಂಡು ವಿಡಿಯೋನ ಮಾಡಿಕೊಂಡು ನೋಡ್ಬೋದು. ಸೊ ಈ ಥರ ನೋಡಿರಲ್ಲ. ಸೊ ನಿಮಗೆಲ್ಲ ಡೀಟೇಲಾಗಿ ನಾನು ಹೇಳಿಕೊಟ್ಟಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ನೀವು ವಿಡಿಯೋನ ತಗೊಂಡೋಗಿ ಲಿಂಕ್ನ ತಗೊಂಡೋಗಿ ವಿಡಿಯೋ ಮಾಡ್ಕೊತೀರ. ಆದರೆ ನಾವು ಕಷ್ಟಪಟ್ಟು ಎಡಿಟ್ ಮಾಡಿ ನಿಮಗೆ ಜಸ್ಟ್ ಒಂದು ಫೋಟೋ ರೀಪ್ಲೇಸ್ ಮಾಡಿಕೊಂಡು ವಿಡಿಯೋನ ಮಾಡ್ಕೊಳ್ಬೋದು. ಅದು ಒಂದು 2-3 ಸೆಕೆಂಡಲ್ಲಿ ಮಾಡ್ಕೊಳ್ಬೋದು ಅಷ್ಟೇ ಇರೋದು. ನಿಮಗೆಲ್ಲ ಲಿರಿಕ್ಸನ್ನು ಕೊಟ್ಟಿದ್ದೀನಿ, ಹಾಗೆಲ್ಲ ಕೊಟ್ಟಿದ್ದೀನಿ. ಜಸ್ಟ್ ಫೋಟೋ ರೀಪ್ಲೇಸ್ ಮಾಡ್ಕೊಳ್ಳೋದಂದರೆ ನಿಮ್ಮದು ಕೆಲಸ ಐತೆ ಅಷ್ಟೇ. ಸೊ ನೋಡಿದ್ರಲ್ಲ, ಈ ಥರ ಇದಾದ ನಂತರ ನೀವು ವಿಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಳ್ಳೋದು ನಂತರ ತುಂಬ ಈಸಿಯಾಗಿ ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ವಿಡಿಯೋ ಡೌನ್ಲೋಡ್ ನೋಡಿ ಎಷ್ಟು ಸ್ಪೀಡಾಗಿ ಆಗುತ್ತೆ. ಸೊ ಅದು ಯಾಕಪ್ಪ ಅಂದರೆ ಎಫೆಕ್ಟು ಜಾಸ್ತಿ ಇರಲ್ಲ ಅದರಲ್ಲಿ. ಅದಕ್ಕೋಸ್ಕರ ಎಫೆಕ್ಟು ಜಾಸ್ತಿ ಇತ್ತಪ್ಪ ಅಂದರೆ ಫೋನು ಈ ನಮ್ಮನ್ನು ಡೌನ್ಲೋಡ್ ಆಗೋಲ್ಲ. ಅದಕ್ಕೋಸ್ಕರ ಎಲ್ಲನೂ ಹೇಳ್ಕೊಡ್ತಾಯಿದ್ದೀನಿ. ನೀವು 1080 ಇಟ್ಕೊಂಡ್ರೆ ಮಾತ್ರ ನಿಮ್ಮ ವಿಡಿಯೋ ಕ್ವಾಲಿಟಿಯಲ್ಲಿ ಇರುತ್ತೆ. ಅದಕ್ಕಿಂತ ಕಮ್ಮಿ ಇಟ್ಕೊಂಡ್ರೆ ನೀವು ಏನಪ್ಪ ಅಂದರೆ ವಿಡಿಯೋ ಬರ್ನಾಗಿ ಹೋಗುತ್ತೆ, ಹಾಗೆ ವಿಡಿಯೋ ಕ್ವಾಲಿಟಿ ಇರೋಲ್ಲ. ಅದಕ್ಕೋಸ್ಕರ ಇಲ್ಲಿ ಕಾಣುತ್ತಲ್ಲ ಸೇವ್ ಬಟನ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ವಿಡಿಯೋ ಸೇವ್ ಆಗುತ್ತೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಮುಂದಿನ ವಿಡಿಯೋ ಸಿಗೋಣ. ವಿಡಿಯೋನ ಎಂಡೂವರೆಗೆ ನೋಡಿ. ಹಾಗೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.